ಗೈಸ್ ನೋಡಿ, ಅವರೆಕಾಳು ತೊಗೊಂಡಿದ್ದೀನಿ. ಅಮ್ಮ ಬಿಡಿಸ್ಕೊಟ್ಟಿದ್ದಾರೆ ಅವರೆಕಾಳನ್ನ. ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನೀರು ಹಾಕಿ ನೆನೆಸಿಕೋಣ. 1 ಅವರ್ ನೆನೆಸಿದ್ರೆ ಸಾಕು, ಬೇಗ ಹೊಟ್ಟೆಲ್ಲ ಬೇಡಿಸ್ಕೊಳ್ಳುತ್ತೆ. ಇದನ್ನು ಇಟ್ಬೇಕಾಗತ್ತೆ, ಅದಕ್ಕೆ ಸ್ವಲ್ಪ ನೀರು ಹಾಕಿ 1 ಅವರ್ ನೆನೆಸ್ಬೇಕು. ಇವಾಗ ಸೀಸನ್ ಅಲ್ವಾ, ಇದು ಸಾರು ಮಾಡಿ ತಿನ್ನೋದ್ರಿಂದ ಕಾಳುಗಳಲ್ಲಿ ಮಾಡ್ಬೋದು, ಇಲ್ಲ ಇದಕ್ಕಿನ ಬೇಳೆ ಸಾರು ಮಾಡ್ಬೋದು, ಗೊಜ್ಜು ಮಾಡ್ಬೋದು, ತುಂಬ ವೆರೈಟೀಸ್ ಮಾಡ್ಬೋದು. ಇವಾಗ ಸೀಸನ್ ಅಲ್ವಾ, ಈ ಟೈಮಲ್ಲಿ ನೋಡಿ ನೆನೆ ಹಾಕಿ ಬಿಟ್ಟಿದ್ದೀನಿ 1 ಅವರ್ಗೆ. ಇದಕ್ಕಿನ ಬೇಳೆ ಸಾರಂತೂ ತುಂಬ ಫೇಮಸ್ಸು, ಚೆನ್ನಾಗಿರುತ್ತೆ. ನೋಡಿ ಇದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಸ್ವಲ್ಪ ಇನ್ನೂ ಇದ್ದಾವೆ. ನೋಡಿ ಯಾವ ಥರ ಇದಕ್ಕೆ ಬೇಕು ಅನ್ನೋದು ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ. ನೋಡಿ 1 ಅವರ್ ನೆನೆಸ್ರೆ ಈ ಥರ ಬೇಗ ಬಂದುಬಿಡತ್ತೆ. ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೋಡಿ ಆ ಥರ ಮಾಡಿದ್ರೆ ಬರುತ್ತೆ. ಇದರಲ್ಲಿ ಮಿಕ್ಸರ್ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 1/4 kg ಅಷ್ಟು ಕಾಳು ಆಗಿದೆ. ಇದೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀವಲ್ವಾ, ಇವಾಗ ಸಾರು ಮಾಡೋದು ತೋರಿಸ್ತೀನಿ ಬನ್ನಿ. ಹಾಯ್ ಗೈಸ್, ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್. ನೋಡಿ ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅವರೆಕಾಳಿನ ಇದ್ಕಿರೋಂಥ ಅವರೆಕಾಳಿನ ಸಾರು. ಈ ಥರ ಇದಕ್ಕೆ ಇಟ್ಕೊಂಡಿದ್ದೀವಿ. ಈ ಥರ ಕಾಳಲ್ಲ, ಇದು ಇದ್ಕಿರೋಂಥ ಕಾಳು. ಮತ್ತು ಇದಕ್ಕೆ ಆಲೂಗಡ್ಡೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಕರಿಬೇವು, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸ್ವಲ್ಪ, ಪುದೀನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಅಂತ ಒಗ್ಗರಣೆ ಸಾಮಗ್ರಿ ಎಲ್ಲ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಧನಿಯಾ ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಸ್ವಲ್ಪ ಚಕ್ಕೆ ಪುಡಿ, ಸ್ವಲ್ಪ ಹಿಂಗು ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಇದಕ್ಕೆಲ್ಲ ಸ್ವಲ್ಪ ಸಾಮಗ್ರಿ ಪೌಡ್ರ್ ಬೇಕಲ್ವಾ, ಮಸಾಲೆ ಪೌಡ್ರು. ಇದನ್ನು ನೋಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಸ್ವಲ್ಪ ಗಸಗಸೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಸಾಸಿವೆ, ಲವಂಗ, ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇವೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಪಾತ್ರೆ ತಗೊಂಡು ಈ ಕಾಳು ಐತಲ್ವಾ, ಅವರೆಕಾಳು, ಇದನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನೀರಿನ ಸಮೇತ ಹಾಕ್ಕೊಳ್ಳೋಣ. ಈ ನೀರಿನ ಸಮೇತ ಹಾಕ್ಕೊಂಡು ಸ್ಟವ್ ಮೇಲೆ ಇಡೋಣ. ಈ ಥರ ಸ್ಟವ್
ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಸ್ಟವ್ ಅಂಟಿಸಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ. ನಾವು ಅಷ್ಟೊತ್ತಿಗೆ ಇವೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಉರಿನಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದೆಲ್ಲ ಹಳೆ ಕಾಲದ ಸ್ಟೈಲ್ ಮಾಡ್ತಾ ಇರೋದು. ಅಮ್ಮವರೆಲ್ಲ ಇದೇ ಥರ ಮಾಡ್ತಾ ಇದ್ದಿದ್ದು. ನೋಡಿ ಚಿಟಪಟ ಅಂತ ಇದೆಯಲ್ವಾ. ಇವಾಗ ಇದನ್ನು ತೆಗೆದುಬಿಡೋಣ. ಇಲ್ಲಿ ಸ್ವಲ್ಪ ಕಲರು ಚೇಂಜ್ ಆಗಿದೆ. ಈ ಡ್ರೈ ರೋಸ್ಟ್ ಮಾಡಿರೋವೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ಈ ಥರ ಬೇಯ್ತಾ ಇದೆಯಲ್ವಾ. ಈ ಸ್ವಲ್ಪ ವೈಟಿಗಿರೋದೆಲ್ಲ ಬಗ್ಗಿಸ್ಬಿಡ್ಬೇಕು, ಇಲ್ಲಾಂದರೆ ಇದು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ಈ ನೀರನ್ನ ಸ್ವಲ್ಪ ಬಗ್ಗಿಸ್ಬಿಡೋಣ. ನೋಡಿ ಈ ಥರ ಎಲ್ಲ ಬಗ್ಗಿಸ್ಬಿಟ್ಟಿದ್ದೀನಿ. ಇದೆಲ್ಲ ಚೆಲ್ಬಿಡೋಣ. ಇದು ಬೇಡ, ಬೇರೆ ನೀರು ಹಾಕೋಣ. ಅದು ಬಿಸಿ ಆಗ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಹಾಕ್ತೀನಿ ರುಬ್ಲಿಕ್ಕೆ. ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. ಇದಕ್ಕೆ ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ, ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ, ಅದು ಉರಿತಾ ಇರಲಿ. ಅಷ್ಟೊತ್ತಿಗೆ ನಾವು ಮಿಕ್ಸಿಗೆ ಮಾಡ್ಕೊಂಬರೋಣ. ಈ ಟೈಮಲ್ಲಿ ಒಂದೇ ಸ್ಪೂನಷ್ಟು ಹುರ್ಗಡ್ಲೆ, ಸ್ವಲ್ಪ ಒಂದು ಸ್ಪೂನಷ್ಟು ಅವರೆಕಾಳು ಹಾಕ್ತಾಯಿದ್ದೀನಿ. ಇಷ್ಟ ಆಗಿದೆಯಲ್ವಾ. ಈ ಟೈಮಲ್ಲಿ ಧನಿಯಾ ಪುಡಿ ಎಲ್ಲ ತೊಗೊಂಡಿದ್ವಲ್ಲ, ಮಸಾಲೆ ಪುಡಿ, ಅದನ್ನು ಹಾಕ್ಬಿಡೋಣ. ಇಷ್ಟ ಆಯ್ತಲ್ವಾ. ಇದು ಸ್ವಲ್ಪ ತಣ್ಣಗಾಗಲಿ, ಮಿಕ್ಸಿಗೆ ಹಾಕ್ಕೊಬಿಡೋಣ.
ತಣ್ಣಗಾಗಿದೆ. ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ಆಲೂಗಡ್ಡೆ ಹಾಕೋಣ ಇವಾಗ. ಈ ಟೈಮಲ್ಲಿ ಖಾರನ ಸೇರಿಸೋಣ. ನೋಡಿ ಸ್ವಲ್ಪ ಗಟ್ಟಿ ಇದೆಯಲ್ವಾ, ನೀರು ಹಾಕೋಣ ಇದಕ್ಕೆ. ಇವಾಗ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೋಬೋದು ಈ ಟೈಮಲ್ಲಿ. ಹಾಕ್ತಾ ಇದ್ದೀನಿ. ಈ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೋಬೋದು. ನಮ್ಮ ಕ್ವಾಂಟಿಟಿ ಚೆಕ್ ಮಾಡಿಕೊಂಡು ಮಾಡ್ಕೋಬೇಕು. ಇದು ಚೆನ್ನಾಗಿ ಬೇಯಲಿ, ಇನ್ನೂ ಬೇಯಬೇಕು, ಚೆನ್ನಾಗಿ ಬೇಯಲಿ. ನೋಡಿ ಕಾಳು ಇನ್ನೂ ಬೇಯಬೇಕಾಗತ್ತೆ. ಅಷ್ಟೊತ್ತಿಗೆ ನಾವು ಒಗ್ಗರಣೆ ಕೊಟ್ಕೊಳ್ಳೋಣ. ಪಾತ್ರೆ ಇಟ್ಟಿದ್ದೀನಿ, ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಸಾಮಗ್ರಿ ಎಲ್ಲ ಹಾಕ್ತಾಯಿದ್ದೀನಿ. ಈ ಟೈಮಲ್ಲಿ ಸ್ವಲ್ಪ ಕರಿಬೇವು, ಈರುಳ್ಳಿ ಸ್ವಲ್ಪ ಹಾಕೋಣ. ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರಲಿ, ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ.
ಟೈಮಲ್ಲಿ ಸ್ವಲ್ಪ ಹಿಂಗೆ ಹಾಕೋಣ. ಲಾಸ್ಟಿಗೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ರೆಡಿ ಆದಂಗಿದೆ, ನೋಡೋಣ ರೀ. ನೋಡಿ ಈ ಥರ ಬೆಂದಬೇಕು. ಬೇಳೆ ಎಲ್ಲ ಮೆತ್ತಿ ಬೆಂದಿದೆ ನೋಡಿ. ಇದು ರೆಡಿ ಆಗಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಚಿಕನ್ ಬೇಳೆ ಸಾರು ರೆಡಿಯಾಗಿದೆ ನೋಡಿ. ತುಂಬಾ ರುಚಿಕರವಾಗಿರುತ್ತೆ. ತುಪ್ಪ ಹಾಕಿ ಸಾರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೋಡಿ ಚಿಕನ್ ಬೇಳೆ ಸಾರು ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಸಾರಿಗೆ ತುಂಬಾ ಟೇಸ್ಟ್ ಇರುತ್ತೆ. ಟ್ರೈ ಮಾಡಿ ನೋಡಿ ರೆಸಿಪಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.